ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಹುಕ್ಕೇರಿ ತಾಲೂಕಿನ ಸಂಕೇಶ್ವರ ನಗರದಲ್ಲಿ ಇವತ್ತು ಶನಿವಾರ ಸಾಯಂಕಾಲ 4 ಗಂಟೆಗೆ ಡಿಸಿಸಿ ಬ್ಯಾಂಕ್ ಚುನಾವಣಾ ಭಾಗವಾಗಿ ಪಿಕೆಪಿಎಸ್ ಪರವಾಗಿ ಪ್ರತಿನಿಧಿತ್ವ ಆಯ್ಕೆ ಸಭೆ ಯಾವುದೇ ಗದ್ದಲ ಗಲಾಟೆ ಆಗದೆ ಶಾಂತಿಯುತವಾಗಿ ಜರುಗಿದೆ. ಇದರಲ್ಲಿ ಸಂಕೇಶ್ವರ ಪಿಕೆಪಿಎಸ್ನ 7 ಜನ ಸದಸ್ಯರು ರಮೇಶ್ ಕತ್ತಿ ಅವರಿಗೆ ಬೆಂಬಲ ಸೂಚಿಸಿ ಬಹುಮತ ಸಾಧಿಸಿದ್ದಾರೆ. ಇಲ್ಲಿ ಯಾವುದೇ ಅಹಿತಕರ ಘಟನೆ ಆಗಬಾರದು ಎಂದು ಯಮಕನಮರಡಿ ಠಾಣೆಯ ಸಿಪಿಐ ಜಾವೀದ್ ಮುಷಾಪುರಿ ಮತ್ತು ಸಂಕೇಶ್ವರ ಸಿಪಿಐ ಶಿವಶರಣ ಅವಚಿ ಅವರ ನೇತೃತ್ವದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ನಿಯೋಜನೆ ಮಾಡಲಾಗಿತ್ತು. ಇನ್ನು ಇವತ್ತು ಸಭೆ ಮುಗಿದ ಬಳಿಕ ಗಜನನ್ನ ಕೊಳ್ಳಿ ಮತ್ತು ಸುನಿಲ್ ಪರ್ವತರಾವ್ ಅವರು ಮಾಧ್ಯಮಗಳ ಮುಂದೆ ಏನೆಲ್ಲ ಮಾತನಾಡಿದ್ದಾರೆ ಅನ್ನೋದನ್ನ ತೋರಿಸ್ತೀವಿ ನೋಡಿ. ಬೆಳಗಾವಿ ಜಿಲ್ಲಾದಾಗ ಇರ್ತಕ್ಕಂಥ ಸುಮಾರು 6 ಲಕ್ಷ ರೈತರಿಗೆ 350 ಕೋಟಿ ಸಾಲ ಮನ್ನಾ ಯಡಿಯೂರಪ್ಪ ಕಾಲದಾಗ ಆಗಿದೆ, ಸಿದ್ದರಾಮಯ್ಯ ಕಾಲದಾಗ ಆಗಿದೆ, ಜಗದೀಶ್ ಶೆಟ್ಟರ್ ಕಾಲದಾಗ ಆಗಿದೆ. ಈಗೆಲ್ಲ ಮುಖ್ಯಮಂತ್ರಿ ಕಾಲದಾಗ ಯಾವಾಗ ಸಾಲ ಮನ್ನಾ ಆಗಿದಾವು ಅದ್ರ ಇಡೀ ಜಿಲ್ಲಾಕನ ಅದ್ರ ಸೌಕರ್ಯ ಅದ್ರದ್ದು ಅಂದ್ರೆ ಉಪಯೋಗ ಸಿಗುವಂಥ ಕಾರ್ಯ ಯಾರಾದರೂ ಮಾಡಿದ್ರೆ ರಮೇಶ್ ಕತ್ತಿ ಅವ್ರ ನೇತೃತ್ವ ಆಗಿತ್ತು ಅಂತ ಹೇಳ್ತಾನೋ. ಯಾಕೆ ಈ ಮಾತನ್ನ ಹೇಳೋದನಪ್ಪ ಅಂದ್ರೆ ಪಕ್ಕದಲ್ಲಿ ನಮ್ಮ ಜಿಲ್ಲಾದ ಧಾರವಾಡ ಜಿಲ್ಲಾ ಅವು ಜಿಲ್ಲಾ ಆಡಳಿತದವ್ರು ಸರಿಯಾಗಿ ನಡೆಸ್ದಿಲ್ಲ. ನಾನು ಧಾರವಾಡ ಡಿಸಿಸಿ ಬ್ಯಾಂಕ್ ಬಂದ್ ಬಿದ್ದೈತಿ. ಅವ್ರಿಗೆ ಇಲ್ಲಿ ಧಾರವಾಡ ಜಿಲ್ಲಾದಾಗ ಯಾವ ರೈತರಿಗೆ ಒಂದು ಪೈಸೆ ಸುದ್ದ ಅವ್ರಿಗೆ ಸರ್ಕಾರದಿಂದ ಸಬ್ಸಿಡಿ ಆಗಲಿ ಸಾಲ ಮನ್ನಾ ರೂಪದಾಗ ಯಾರಿಗೂ ಸಿಕ್ಕಿಲ್ಲ. ಇದು ಬೆಳಗಾವಿ ಜಿಲ್ಲಾ ಭಾಳ ನಶೀಬಾನ್ ಐತಿ. ಬೆಳಗಾವಿ ಜಿಲ್ಲಾದಾಗ ಇದ್ದವ್ರ ಇದಕ್ಕೆ ಎಲ್ಲ ಆಶೀರ್ವಾದ ರಮೇಶ್ ಕತ್ತಿ ನೇತೃತ್ವದಿಂದ ಆಗೈತಿ ಅನ್ನೋಂಥದ್ದು ಮತ್ತೊಂದು ಸಲ ಹೇಳಿ ಸರ್. ಈಗಿನ ಬಹುಮತದಿಂದ ನಾವು ಆರಿಸಿ ಎಲ್ಲ 7 ಜನ ನಮಗೆ ಆರಿಸಿ ಕೊಟ್ಟಾರ. ಉಳಿದ 5 ಜನನೂ ನಮಗೆ ಸಪೋರ್ಟ್ ಮಾಡಬೇಕಂತ ನಮ್ಮದು ಇಚ್ಛೆ ಇತ್ತು. ಆದರೆ ಏನೋ ರಾಜಕಾರಣದ ಸಲುವಾಗಿ ಆಗಿಲ್ಲ. ಆದ್ರೂ ಅವ್ರದ್ದೆಲ್ಲ ಮನಸ್ಸು ನಮ್ಮ ಕಡೆನೇ ಇತ್ತು. ಅನಿವಾರ್ಯ ಆಗ್ಯದ ಅವ್ರಿಗೆ. ಅವ್ರು ಶಾಂತ ರೀತಿಯಿಂದ ನಮ್ಮದು ಎಲ್ಲ ಮುಗ್ದದ. ಅದಕ್ಕೆ ಅವ್ರಿಗೂ ಧನ್ಯವಾದ ಹೇಳ್ತೇನೆ, ಎಲ್ಲರಿಗೂ ಧನ್ಯವಾದ ಹೇಳ್ತೇನೆ. ಅನ್ನಸಭನ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಸರ್, ಹಿರಣ್ಯಕೇಶಿ ಶುಗರ್ ಫ್ಯಾಕ್ಟ್ರಿ ವಾರ್ಷಿಕ ಸಭೆ ಒಳಗೆ. ಇನ್ನಾದ್ರೂ ನಿಮಗೆ ಟೈಮ್ ಐತಿ, ನಮ್ಮ ಕಡೆ ಬರ್ರಿ, ಸತ್ತ ನಮ್ದ ಬರೋದೈತಿ, ನಾಳೆ ನಿಮಗೆ ಪತ್ ಸಿಗೋದಿಲ್ಲ. ಅದು ಇಂಡೈರೆಕ್ಟ್ಲಿ ಹೇಳಿದಾರೆ ಸರ್. ಅದಕ್ಕೆ ಏನು ಅಲ್ಲ, ಇಂಡೈರೆಕ್ಟ್ ಬಾಬಾ ಧಮಕಿ ಬರಾಗದಾವೆ ಎಲ್ಲರಿಗೂ, ನಮಗೂ ಬರಾಗದಾವೆ. ಏನೋ ಮನೆಗೆ ಬರ್ತೇವಂತ ಒಬ್ರು ಹೇಳಿದರು, ಮತ್ತೇನೇನೋ ಧಮಕಿಗಳು ಹೇಳ್ರಿ. ಅದು ಅಲ್ಲಿ ಎಲ್ಲ ಕಡೆ ನಡೀತದೆ, ನಮ್ಮ ಊರಾಗ ನಡೆಯಲ್ಲ. ಇಲ್ಲೆಲ್ಲ ಸ್ವಾಭಿಮಾನ ಮಂದಿ ಐತಿ. ಇಲ್ಲಿ ಯಾವುದೋ ಪರಿಸ್ಥಿತಿ ಒಳಗೆ ಯಾವುದೋ ಧಮಕಿಗೆ ನಾವು ಇಲ್ಲಿ ಅಂಜೋದಿಲ್ಲ. ಪತ್ ಬಂದ್ ಮಾಡ್ರೆ ಯಾರಿಗೆ ನುಕ್ಸಾನ್ ಆಗೈತ್ರಿ? ರೈತರಿಗೆ ನುಕ್ಸಾನ್ ಮಾಡ್ತೀರಿ ನೀವು. ಪತ್ ಯಾವ ಡೈರೆಕ್ಟರ್ ತೊಗೊಳೋದಿಲ್ಲ, ಯಾವ ಚೇರ್ಮನ್ನು ತೊಗೊಳೋದಿಲ್ಲ. ಪತ್ ಅಮೌಂಟ್ ತೊಗೋತಾರೆ ರೈತರಿಗೆ. ಅಂದರೆ ಇದು ರೈತರಿಗೆ ಧಮಕಿ ಕೊಟ್ಟಂಗೆ ಆಯ್ತಲ್ಲ ನೀವು ಹೇಳೋ ಪ್ರಕಾರ. ಇದೆಲ್ಲ ಭಾಳ ಅದು ಎಲ್ಲ ರೈತರು ವಿಚಾರ ಮಾಡಬೇಕಾಯ್ತು ಈ ಪ್ರಕಾರ. ಅವ್ರು ಹೇಳೋ ಪ್ರಕಾರ ಅಂದ್ರೆ ಅಣ್ಣಾ ಸಾಹೇಬ್ ಜೊಲ್ಲೆ ಅವ್ರಿಗೆ ನಾವು ರೆಸ್ಪೆಕ್ಟ್ ಕೊಡ್ತೀವಿ. ಅವ್ರಿಗೆ ಮಾಜಿ MP ಅದಾರ. ಆದ್ರೆ ಪತ್ ಬಂದ್ ಮಾಡ್ತೇವಂತ ಬರ್ಡ್ ಹೇಳಬಾರ್ದಾಗಿತ್ತು ಅವ್ರ. ಇದರಿಂದ ಯಾರಿಗೆ ನುಕ್ಸಾನ್ ಯಾರಿಗೆ ನೀವೇ ವಿಚಾರ ಮಾಡಿ, ನೀವು ಪ್ರೆಸ್ದವ್ರು ನೀವು ವಿಚಾರ ಮಾಡಿರಿ ಸರ್. ಈಗ ಮತ್ತೊಂದು ಈ ಹುಕ್ಕೇರಿ ತಾಲೂಕು ಅಭಿವೃದ್ಧಿ ಮಾಡಕ್ಕೆ ಬರತ್ತಾರ ಸರ್ ಅವ್ರು. ಇಲ್ಲಿ ಏನು ಬರತ್ತಾರಲ್ಲ ನೋಡ್ರಿ, ಮೊದಲ ಅವ್ರಿಗೆ ಗೋಕಾಕ್ ಅಭಿವೃದ್ಧಿ ಮಾಡಂತ ಹೇಳ್ರಿ, ಆಮೇಲೆ ಇಲ್ಲಿ ಹುಕ್ಕೇರಿ ತಾಲೂಕಾಗ ಬರಲಿ. ನಿಮಗೆಲ್ಲ ಗುರ್ತೈತಿ ಗೋಕಾಕ್ದಾಗ ಏನು ನಡೆದೈತಿ, ಇಲ್ಲೇನು ನಡೆದೈತಿ. ಮೊದಲ ಅದೇನು ಯಾವ ಫ್ಯಾಕ್ಟ್ರಿ ಗೋಕಾಕ್ದ ಘಟಪ್ರಭಾ ಶುಗರ್ಸ್, ಅದ್ರದ್ದು ಏನು ಪರಿಸ್ಥಿತಿ ಐತಿ ನಿಮಗೂ ಗುರ್ತೈತಲ್ಲ. ಇಲ್ಲೇನು ಅಭಿವೃದ್ಧಿ ಆಗೋದೈತಿ. ಮತ್ತು ಶುಗರ್ ಫ್ಯಾಕ್ಟ್ರಿ ಸಾಲ ಬಗ್ಗೆ ಕೇಳ್ತಿದ್ರೆ ನಾನು ಹೇಳ್ತೀನಿ, ಶುಗರ್ ಫ್ಯಾಕ್ಟ್ರಿಗೆ ಸಾಲ ಇರೋದೇ ಅದು. ಎಲ್ಲ ಶುಗರ್ ಫ್ಯಾಕ್ಟ್ರಿಗೆ ಸಾಲ ಅದಾವು, ಪ್ರೈವೇಟ್ ಶುಗರ್ ಫ್ಯಾಕ್ಟ್ರಿಗೆ ಸಾಲ ಅದಾವು, ನಿಪ್ಪಾಣಿ ಶುಗರ್ ಫ್ಯಾಕ್ಟ್ರಿಗೂ ಸಾಲ ಐತಿ. ಶುಗರ್ ಫ್ಯಾಕ್ಟ್ರಿ ಸಾಲ ಇರೋದು ದಂಧೆ ಬಿಸ್ನೆಸ್ ಯಾವುದೋ. ನಂದು ಬಿಸ್ನೆಸ್ ಐತಿ, ನಂದು ಸಾಲ ಐತಿ. ಎಲ್ಲ ಬಿಸ್ನೆಸ್ ಅಂದ್ಮ್ಯಾಗ ಸಾಲ ಇರ್ತೈತಿ, ಅದು ನಡೆದಿರ್ತೈತಿ. ಸಾಲಕ್ಕೆ ಯಾರು ಏನು ಹೆದರೋದೇನು ಗರಜಿಲ್ಲ. ಅದು ಎಲ್ಲರೂ ಅದನ್ನು ಸರಿಯಾಗಿ ನಡ್ಸ್ಕೊಂಡು ಹೋಗ್ತಾರೆ. ವಿನಾಯಕ ಭೋಸಲೆ, ಟಿವಿ 20 ಕನ್ನಡ ನ್ಯೂಸ್, ಸಂಕೇಶ್ವರ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.